ನಾನು ಆ್ಯಕ್ಚುಲಿ ಕೆ ಜಿ ಎಫಲ್ಲಿ ಸುಮಾರು 3 ವರ್ಷ 1 ತಿಂಗಳ ಕಾಲ ಉರಿಗಾಮೃತ ನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿರ್ತೇನೆ. ಈ ಮುಂಚೆಯೂ ಸಹ 1.5 ವರ್ಷ ಕಾಲ ಉರಿಗಾಮ್ ಪೊಲೀಸ್ ಠಾಣೆಯಲ್ಲಿ PSI ಆಗಿ ಕರ್ತವ್ಯ ನಿರ್ವಹಿಸಿರ್ತೇನೆ. ಅದೇ ರೀತಿಯಾಗಿ ಮಾರಿಕುಪ್ಪಂ ಠಾಣೆಯಲ್ಲಿಯೂ ಸಹ ಕರ್ತವ್ಯ ನಿರ್ವಹಿಸಿರುತ್ತೇನೆ. ಆ್ಯಕ್ಚುಲಿ ಇಲ್ಲಿ ನಾನು ಸುಮಾರು ನನ್ನ ಒಂದು ಸೇವಾವಧಿಯಲ್ಲಿ 15 ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ. ಒಂದು 21 ವರ್ಷಗಳ ಸುದೀರ್ಘವಾದ ಸೇವಾವಧಿಯಲ್ಲಿ. ಅದರಲ್ಲಿ ನನಗೆ ಇಷ್ಟ ಆದಂಥ ಜನ ಅಂದರೆ ನಮ್ಮ KGFನ ಜನ, ಪ್ರಾಮಾಣಿಕತೆಗೆ. ಮತ್ತೊಂದು, ನಾನು ಎಲ್ಲೋದ್ರೂ ಹೇಳ್ತಾ ಇರ್ತೀನಿ, KGF ಅಷ್ಟು ಒಳ್ಳೆಯ ಜನ ಎಲ್ಲಿ ಇರೋದಿಲ್ಲ ಅಂಥೇಳಿ. 1 or 2 ಪೀಪಲ್ಸ್ ಅಷ್ಟೇ. ಅದರದೇನು ನಾವೇನೇ ಕಾನೂನು ಹೇಳಿದಾಗ ಕಾನೂನನ್ನು ಚಾಚು ತಪ್ಪದೆ ಪಾಲಿಸುವಂಥ ಜನ ನಮ್ಮ KGF ಜನ. ಯಾಕೆ ಹೇಳ್ತೀವಿ ಅಂದರೆ, ಒಂದು ನಮಗೆಲ್ಲ ಗೊತ್ತೇ ಇದೆ, ಬೆಮ್ಮೆಲ್ದು ಒಂದು ಇನ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಏನು ನಮ್ಮ TCL ಎಂಪ್ಲಾಯೀಸು ಅವರು ಒಳಗಡೆ ಅವರು ಒಂದು ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ಒಳಗಡೆ ಒಂದು ಧರಣಿಯನ್ನು ಕೂರ್ತಾರೆ. ಜುಲೈ 27ನೇ ತಾರೀಕು ಕೂತಂಥ ಸಂದರ್ಭದಲ್ಲಿ ಆಗ ಸುಮಾರು ನಮಗೆ ಭಾರಿ ಕ್ರಿಟಿಕಲ್ ಇತ್ತು. ಯಾಕಂದರೆ ಎಂಪ್ಲಾಯೀಸು ಒಳಗಡೆ ಕೂತಿದ್ದಾರೆ, ಅವ್ರಿಗೆ ಊಟ ಇಲ್ಲ, ನೀರಿಲ್ಲ, ಅವ್ರ ಪರಿಸ್ಥಿತಿ ಏನು, ಕೆಲವ್ರಿಗೆ ಡಯಾಬಿಟಿಸ್ ಇರ್ಬೋದು, ಮತ್ತು ಏನು ವ್ಯವಸ್ಥೆ ಆಗ್ಬೋದು ಅಂತ ನಾವು ಮೆನ್ನು ಅರೇಂಜ್ಮೆಂಟ್ ಮಾಡ್ಕೊಂಡಿಲ್ಲ. ಏಕಾಏಕಿ ಒಳಗಡೆ ಕೂತ್ಕೊಂಡ್ರು. ಮತ್ತು ಅವ್ರನ್ನೆಲ್ಲ ಕನ್ವಿನಿಯನ್ಸ್ ಮಾಡಿ ಅಲ್ಲಿಂದ ಮತ್ತು ನೆಕ್ಸ್ಟ್ ಡೇ ಮಧ್ಯಾಹ್ನ 2 ಗಂಟೆಗೆ ನಮ್ಮ ಎಲ್ಲ MLA MP ಸಾಹೇಬ್ರಸ್ ಎಲ್ಲ ಬಂದು ಕನ್ವಿನಿಯನ್ಸ್ ಮಾಡಿ ಅವ್ರಿಗೆ ಒಳಗಡೆ ಕಳಿಸ್ಬೇಕಾದ್ರೆ ನಿಜವಾಗ್ಲೂ ಭಾರಿ ಕಷ್ಟ ಆಯಿತು. ನಾನು ನೋಡಿದಂಥ ಒಂದು ಭಾರಿ ಕ್ಲಿಷ್ಟಕರವಾದ ಒಂದು ಸನ್ನಿವೇಶ ಅಂತ ಹೇಳ್ಬೋದು ಆ ಒಂದು ವಿಷಯದಲ್ಲಿ. ಅದಾದ ನಂತರ ನವಂಬರ್ 5ರಿಂದ ನವಂಬರ್ 30ನೇ ತಾರೀಕು ತನಕ ಸೇಮ್ TCL ಬೆಮ್ಮೆಲ್ ಎಂಪ್ಲಾಯೀಸೇ ಒಂದು ಪ್ರೊಟೆಸ್ಟ್ ಕೂರ್ತಾರೆ. ಲೀಗಲ್ ಆಗಿ ಒಂದು ಕೋರ್ಟ್ ಆದೇಶವನ್ನು ತಗೊಂಬಂದು ನಮ್ಮ ಪೈಲಟ್ ಸರ್ಕಲಲ್ಲಿ ಪ್ರೊಟೆಸ್ಟ್ ಕೂತಂಥ ಸಂದರ್ಭದಲ್ಲಿ ನಮ್ಮ ಶಿವ ಅವರು ಹೇಳ್ದಂಗೆ ನಾವು ಒಂದೇ ಹೇಳಿದ್ದು, ನೋಡಪ್ಪ, ಕಾನೂನು ಏನಿದೆ ಕಾನೂನು ಪಾಲನೆ ಮಾಡಿ, ಕಾನೂನು ಬಿಟ್ಟು ನೀವು ಮಾಡೋಕ್ಕೆ ಹೋಗ್ಬಿಟ್ಟು, ಕಾನೂನು ಬಿಟ್ಟು ಮಾಡಿದ್ರೆ ನಾವು ಲೀಗಲಾಗಿ ಆ್ಯಕ್ಷನ್ ಆಗುತ್ತೆ. ನೀವು ಯಾರೇ ಇರಿ, ನೀವು ಯಾವುದೇ ರೆಕಮೆಂಡ್ ಮಾಡಿ, ನಾವು ಮುಲಾಜಿಲ್ಲ ಅಂತ ಹೇಳಿದ್ವಿ. ನಿಜವಾಗ್ಲೂ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಕ್ಚುಲಿ ಪಾಪ ಅವರೇನು ಒಂದು 12-13 ಜನ ಲೀಡರ್ಶಿಪ್ಪಲ್ಲಿ ಅವರು ಸುಮಾರು ಒಂದು 2000 ಜನ ಒಂದು ಪ್ರೊಟೆಸ್ಟ್ ಕೂತಂಥ ಸಂದರ್ಭದಲ್ಲಿ ಅಷ್ಟೂ ದಿವಸಗಳ ಕಾಲ ನಮಗೆ ಯಾವುದೇ ಟ್ರಾಫಿಕ್ ಸಮಸ್ಯೆ ಆಗದಂಗೆ ಅವರೇ ಖುದ್ದು ವಾಲಂಟ್ರಿಯಾಗಿ ನಿಲ್ಕೊಂಡು, ಪಾಪ ಬೆಳಿಗ್ಗೆ 5 ಗಂಟೆಗೆ ನಾವು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರು 5 ಗಂಟೆಗೆ ಬಂದು, ಮತ್ತು ಅವ್ರನ್ನೆಲ್ಲ ಪಾರ್ಕಿಂಗ್ ಇರ್ಬೋದು, ಪಾರ್ಕಿಂಗ್ ಎಲ್ಲ ಒಂದು ಕಡೆ ಮಾಡಿಸಿ ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಬಂದರು. ಹಂಗಾಗಿ ಆ ಸಂದರ್ಭದಲ್ಲಿ ನಾವೊಂದು ನಿಭಾಯಿಸಿದಂಥ ಒಂದು L&O ಸಮಸ್ಯೆ ಇರ್ಬೋದು, ಅಲ್ಲೇನು ಸಮಸ್ಯೆಗಳಾಗೋಂಥ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಕನ್ವಿನಿಯನ್ಸ್ ಮಾಡಿ ಪದೇ ಪದೇ ಆಗಿಂದಾಗೆ ಮೀಟಿಂಗ್ಗಳು ಮಾಡಿ ಮಾಡ್ಕೊಂಬಂದ್ವಿ. ಅದೇ ರೀತಿಯಾಗಿ ಇನ್ನು ಅದು ಬಿಟ್ಟರೆ ಕಾಮನ್ ಆಗಿ ತಮ್ಗೆಲ್ರಿಗೂ ಇನ್ನು ಗೊತ್ತಿದೆ, ಸಣ್ಣ ಪುಟ್ಟ ಇಲ್ಲಿ ರೌಡಿಸಮ್ ಇರ್ಬೋದು, ಒಂದು ಗಾಂಜಾ ಮೇಯ್ನ್ ಆಗಿ KGF ಅಲ್ಲಿ ಇತ್ತೀಚೆಗೆ ತಾವೆಲ್ಲ ನೋಡ್ತಾ ಇದ್ರಿ. ನಮ್ಮ ಸಾಹೇಬ್ರೇನು ಕಳೆದ 10 ತಿಂಗಳಿನಿಂದ ಗಾಂಜಾ ಮುಕ್ತ KGF ಮತ್ತು ಏನು ರೌಡಿ ಮುಕ್ತ KGF ಮಾಡ್ಬೇಕಂತೇಳಿ ಪಣ ತೊಟ್ಟುಕೊಂಡು ಅತ್ಯಂತ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಾವು ಸಹ ಮಾನ್ಯ SP ಸಾಹೇಬ್ರಿಗೆ ಕೈ ಜೋಡಿಸಿ ಕರ್ತವ್ಯವನ್ನು ಮಾಡ್ಕೊಂಡೋಗಿದ್ದೀವಿ. ಇನ್ನು ಅದು ಬಿಟ್ಟರೆ ಇನ್ನೇನು ನಾವು ಇಲ್ಲಿ ಸುಮಾರು ಒಂದು ಸುದೀರ್ಘವಾಗಿ ಆ್ಯಕ್ಚುಲಿ 3 ವರ್ಷ 1 ತಿಂಗಳ ನಂದು ಇದೇ ಲಾಂಗು ಟರ್ಮು. ಅನ್ಎಕ್ಸ್ಪೆಕ್ಟೆಡ್ ಆಗಿ KGF ಬಂದಿದ್ದು, ಎಕ್ಸ್ಪೆಕ್ಟ್ ಅಲ್ಲ. ನಾನು ಉರಿಗಾಮ್ ಸರ್ಕಲ್ಗೆ ಬರಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು. ಬಂದು ಇನ್ನೇನು 1 ವರ್ಷ ಇಲ್ಲಿ ಕೆಲಸ ಮಾಡಿಕೊಂಡು ಹೋಗೋಣ ಅಂತ ಬಂದೆ. ಆದರೆ 2 ವರ್ಷ 3 ವರ್ಷ 4ನೇ ವರ್ಷ ಇದ್ದಂಥ ಸಂದರ್ಭದಲ್ಲಿ ಯಾವಾಗ ಟ್ರಾನ್ಸ್ಫರ್ ಆಗ್ಬೋದು ಅಂತ ಕಾಯ್ತಾ ಇದ್ವಿ. ಆದರೆ ನಂದು ಟ್ರಾನ್ಸ್ಫರ್ ಆಯಿತು, CIDಗೆ ಆಗಿದೆ ಇಲ್ಲಿಂದ. ಆದರೆ ನಿಮ್ಮನ್ನೆಲ್ಲ ನಾವು ಮಿಸ್ ಮಾಡ್ಕೋತಾ ಇದ್ದೀವಿ. ಯಾಕೆ ಹೇಳ್ತೀನಿ ಅಂದರೆ, ನಿಜವಾಗ್ಲೂ ಹೇಳ್ತೀನಿ, ನನ್ನ ಒಂದು ಇಲ್ಲಿ ಏನು ಎಷ್ಟು ಜನ ಬಂದಿದ್ದಿರ್ಬೋದು ನಾಗರಿಕರು, ಸುಮಾರು ಒಂದು 500ರಿಂದ 600 700 ಜನ ಅಷ್ಟು ಬಂದಿದ್ರಿ. ಈ ಮುಂಚೆ ಸಾರ್ವಜನಿಕರಿಗೆ ನಾನು ಸೆಂಡ್ ಆಫ್ ಕೊಟ್ಟಿದ್ದು ಮುಳಬಾಗಲ್ ವೃತ್ತ ನಿರೀಕ್ಷಕನಾಗಿ. ಅಲ್ಲಿಂದ ನಾನು ಮಹಿಳಾ ಠಾಣೆಗೆ ವರ್ಗಾವಣೆ ಆಗಿರ್ತದೆ. ಆ ಒಂದು ಸಂದರ್ಭದಲ್ಲಿ ಒಂದು ಚೌಲ್ಟ್ರಿಯಲ್ಲಿ ಸುಮಾರು ಅಲ್ಲಿ ಒಂದು 400-500 ಜನ ಸೇರಿ ಒಂದು ಸೆಂಡ್ ಆಫ್ ಕೊಟ್ಟರು. ಅದಾದ ನಂತರ ಮಾಲೂರು ಇರ್ಬೋದು, ಮಾಲೂರು ಅಂತ ಒಂದು ದೊಡ್ಡ ಸರ್ಕಲಲ್ಲಿ ಮಾಡಿದೆ. ನಂತರ ಇಲ್ಲಿ ಬಂದು ಮಾಡಿದೆ. ನನಗೇನಂದರೆ, ನೋಡು, ನಾವೆಲ್ಲ ಯಾರು ಶ್ರೀಮಂತರ ಮಕ್ಕಳಲ್ಲ, ನಾವೆಲ್ಲ ಗ್ರೌಂಡ್ ಲೆವೆಲಿಂದ ಬಂದವರು. ಇಲ್ಲಿನ ಪರಿಸ್ಥಿತಿ ನೋಡಿದಾಗ ನನಗೆ ನಿಜವಾಗ್ಲೂ ನಮಗೆ ನಾವೇ ಆ ಜಾಗದಲ್ಲಿದ್ದರೆ ಯಾವ ರೀತಿ ಅಂತ ಅನ್ಕೋತೀವಿ.
ಆ ಟೈಪು ಪಾಪ ಒಳ್ಳೆ ಜನ ಇದ್ದಾರೆ. ಪರಿಸ್ಥಿತಿ ಪ್ರತಿ ದಿವಸ ಹೋಗಿ ಬೆಂಗಳೂರಿಗೆ ಹೋಗಿ ಅಲ್ಲಿ ಕೂಲಿ ಮಾಡ್ಕೊಂಬಂದು ಪಾಪ ಅಲ್ಲಿಂದ ಬಂದು ಇಲ್ಲಿ ಜೀವನ ಮಾಡಿ ಇಷ್ಟೊಂದು ಕಷ್ಟ ಇರಬೇಕಾದ್ರೆ ನಮಗೆ ಗೌರ್ಮೆಂಟು ಇಷ್ಟೆಲ್ಲ ಸೌಲಭ್ಯ ಕೊಟ್ಟು ನಾವು ಪಾಪ ಇವ್ರಿಗೆ ಯಾಕೆ ಒಳ್ಳೇದು ಮಾಡಬಾರ್ದು, ಯಾಕೆ ಲೀಗಲಾಗಿ ಅಡ್ವೈಸ್ ಮಾಡಬಾರ್ದು? ನಾನು ಯಾರೇ ಬರಲಿ ನೇರವಾಗಿ ಹೇಳ್ತಾ ಇದ್ದೆ, ನೋಡಪ್ಪ ಇದು ಕಾನೂನು, ಇದು ಲೀಗಲ್ ಆಗಿದೆ, ಹೋಗಿ. ಇಲ್ಲ ಇಲ್ಲಿಗಲ್ ಹೋಗ್ತೇ ಬಿಡೋದಿಲ್ಲ. ನೀನು ಯಾರೇ ಆಗಿರೋ, ನೀನು ಏನೇ ಮಾಡಿರೋ ಬಿಡೋದಿಲ್ಲ. ಮತ್ತು ಯಾವುದೇ ಒಂದು ಪರ್ಮಿಷನ್ಸ್ ಬಂದಾಗೂ ಅಷ್ಟೇ, ನಾನು ಯಾವುದೇ ಕಾರಣಕ್ಕೂ 3ರಿಂದ 4 ನಿಮಿಷ ಕೂತ್ಕೊಳ್ಳಿ, ಒಂದು 2 ನಿಮಿಷ ಕೊಟ್ಬಿಡ್ತೀವಿ ಅಂತೇಳಿ, ಇಲ್ಲ ನಿಮ್ಗೇನು ಅರ್ಜೆಂಟ್ ಇದ್ರೆ ಹೋಗ್ಬಿಟ್ಟು ಬನ್ನಿ, ಕಾಲ್ ಮಾಡ್ತಾರೆ ಪರ್ಮಿಷನ್ ಆಗಿದ ತಕ್ಷಣ ಅಂತೇಳಿ ನಾವು ಯಾವುದೇ ಒಂದು ಡಿಲೇ ಇಲ್ಲದೆ ಒಂದು ಕೆಲಸ ಮಾಡಿಕೊಟ್ಟಿದ್ದೀನಿ. ಹಂಗಾಗಿ ಮತ್ತು ಕೆಲವರೆಲ್ಲ ಲೀಡರ್ಸು ಬಂದರೆ ನಾವೆಲ್ಲ ಕೆಲವ್ರನ್ನೆಲ್ಲ ನಾವು ಒಂದು ನೀನು ಈ ರೀತಿ ಹೋಗು, ಈ ರೀತಿ ಹೋಗು ಅಂತೇಳಿ ಅವ್ರು ಗೈಡ್ ಮಾಡಿದ್ದೀವಿ. ಅವರೆಲ್ಲ ಒಳ್ಳೆಯವರಾಗಿದ್ದಾರೆ. ಸುಮಾರು ಜನ ಇಲ್ಲಿ ಬಂದಂಥ ಒಂದು ಸುಮಾರು ಜನ ಎಲ್ಲ ಇವತ್ತಿಗೂ ನಾವು ಹೊರಗಡೆ ಹೋದಾಗ ಹೇಳ್ಕೊತೀವಿ, ನೋಡಪ್ಪ ಇಂಥವನು ಹಿಂಗಿದ್ದ, ಅವನಿಗೆಲ್ಲ ಗೈಡ್ ಮಾಡಿದ್ವಿ, ಅವನು ಒಳ್ಳೆಯವನಾಗಿದ್ದಾನೆ ಅಂತೇಳಿ ನಾವು ಸುಮಾರು ಕಡೆ ಹೇಳ್ಕೊತೀವಿ. ಅದೇ ರೀತಿಯಾಗಿ ಸುಮಾರು ಜನನು ಒಳ್ಳೆಯವರಾಗಿ ಮಾಡಿದ್ದೀವಿ ನಾವು. ಹಂಗಾಗಿ ಅಂದರೆ ಯಾಕಂದರೆ ಈ ಲಿಮಿಟ್ಸು ತಮ್ಮೆಲ್ಲರೂ ಗೊತ್ತಿದೆ. ಉರಿಗಾಮು ತುಂಬ ಚಿಕ್ಕದು, ಬೆಮ್ಮೆಲ್ಲು ಚಿಕ್ಕದು, ಬೆಮ್ಮೆಲ್ ಫ್ಯಾಕ್ಟ್ರಿ ಮತ್ತು ನಮ್ಮದು ಏನು BGML ಇದೆಯೋ BGML ಸಮಸ್ಯೆಗಳೇ ಇರೋದು. ಅದು ಅಷ್ಟೇ, BGML ಅವರು ಒಂದು ಬಾರಿ BGML ಅವರಿದ್ದ ಅಲ್ಲಿ ಒಂದು ಪ್ರೊಟೆಸ್ಟ್ ಕೂತಂಥ ಸಂದರ್ಭದಲ್ಲಿನೂ ಜನ ಎಲ್ಲ ಇಲ್ಲ ನಾವು ಒಳಗಡೆ ಹೋಗ್ತೀವಿ, ಸ್ವರ್ಣಭವನ ಒಳಗಡೆ ಹೋಗ್ತೀವಿ, ನೀವು ಬಿಡಬೇಕಂದ್ರು. ಇಲ್ಲ ನೀವು ಕೂತ್ಕೊಳ್ಳಿ, ನಿಮ್ಗೇನು ಬೇಕೋ ನಾವು ಅವ್ರನ್ನೇ ಇಲ್ಲಿಗೆ ಕರೆಸ್ತೀವಿ ಕೂತ್ಕೊಳ್ಳಿ ಅಂತೇಳಿ ಅವ್ರು ಸಮಾಧಾನ ಮಾಡಿ ಕೂರಿಸಿ, ಮತ್ತು ಆಗ ಡೆಲ್ಲಿಯಿಂದ ಒಂದು IAS ಅವರು ಯಾರು ವೀಕ್ಷಕರಿದ್ರು ಸಾಹೇಬ್ರು ಬಂದಂಥ ಸಂದರ್ಭದಲ್ಲಿ ನಾವು ಅವ್ರ ಹತ್ರ ಕರ್ಕೊಂಬಂದು ಮಾತಾಡಿಸಿ ಅವ್ರನ್ನ ಒಂದು ಸಮಸ್ಯೆಗಳನ್ನ ಆಲಿಸಿದಂಥ ಸಂದರ್ಭದಲ್ಲಿ ಅವರು ಪಾಪ ಅಕ್ಸೆಪ್ಟ್ ಆಗಿ ಹೋದರು. ಅದಕ್ಕೆ ಮತ್ತು ನಮ್ಮ CSO ಅಷ್ಟೇ, ನಾವು ಕರ್ತವ್ಯ ನಿರ್ವಹಿಸ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ತುಂಬ ಸಹಕಾರ ಕೊಟ್ಟಿದ್ದಾರೆ. ಬಡವರು ಮನೆ ಕಟ್ಕೊಂಡು ಅಂಥ ಸಂದರ್ಭದಲ್ಲಿ ನನ್ನ ಹತ್ರ ಬರೋರು, ಆ್ಯಕ್ಚುಲಿ CSO ಸಾಹೇಬ್ರ ಹತ್ರ ಕೆಲವ್ರು ಹೋಗೋರು, ನಮ್ಮ ಹತ್ರ ಬಂದಂಥ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ವಿ, ಇಲ್ಲ ಸರ್ ಅವ್ನು ಬಡವ ಇದ್ದಾನೆ, ಮನೆ ಕಟ್ಕೊಳ್ಳಿ ಅಂತ. ಮಾರ್ಕಂಡೇಯ ಸಾಬ್ ಓಕೆ ಅಚ್ಚಾ ಸರ್, ಯಾಕಂದ್ರೆ ನನಗೆ ಹಿಂದಿ ಸರಿಯಾಗಿ ಬರಲ್ಲ. ಸಾಹೇಬರು ನಾನು ಒಂದು ಅರ್ಧಂಬರ್ಧಂ ಹೇಳೋದು, ನಾನು ಅದಕ್ಕಾಗಿ ಅವರಿಂದ ದೂರನೇ ಇದ್ದೆ, ನನಗೆ ಲ್ಯಾಂಗ್ವೇಜ್ ಸಮಸ್ಯೆ ಅಂತೇಳಿ. ಇನ್ನು ನಾವೇನೋ ಮಾತಾಡೋದು, ಪಾಪ ಅವ್ರಿಗೆ ದೂರಿಂದ ಬಂದಿರ್ತಾರೆ, ಅವರೇನೋ ಇದೇನಪ್ಪ ಹಿಂಗೆ ಮಾತಾಡ್ತಾರೆ ಅಂತ ತಪ್ಪು ತಿಳ್ಕೊಳ್ತಾರೆ ಅಂತೇಳಿ. ಆದರೆ ನಾನು ಕೇಳಿದ್ದಕ್ಕೆಲ್ಲ ಒಂದು ಲೀಗಲ್ ಆಗಿ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ. ಇಲ್ಲ ಅಂದರೆ ಇಲ್ಲ ಸರ್ ಪರಿಶೀಲನೆ ಮಾಡ್ತೀನಿ, ಹೇಳ್ತೀನಿ, ನಂತರ ಹೇಳ್ತೀನಿ, 2 ದಿನ ಮೇ ಬಾತ್ ಕರೋದು, ಹಿಂಗೆ ಹೇಳ್ಕೊಂಡು ಒಂದು ಮಾಡ್ಕೊಂಡು ಹೋಗಿದ್ದಾರೆ. ಅವ್ರ ಜೊತೆನೂ ನಮ್ಮ ಒಡನಾಟ ಇತ್ತು. ಇನ್ನು ನಮ್ಮ BML CCL ನೌಕರರು ಇರ್ಬೋದು, ಅವರು ಅಷ್ಟೇ, ಮತ್ತು ನಮ್ಮ BGML ಒಂದು ಯೂನಿಯನ್ಸ್ ಅವ್ರ ಜೊತೆನೂ ಅಷ್ಟೇ. ಮತ್ತು ಅದು ಬಿಟ್ಟರೆ ನಮ್ಮ ನಾಗರಿಕರಲ್ಲಿ ನಾನು ಯಾರೇ ಇರಲಿ ಎಲ್ಲರನ್ನೂ ಫ್ರೆಂಡ್ಲಿಯಾಗಿ ಮಾತಾಡ್ಸ್ತಾ ಇದ್ದೆ. ನಾನು ಇನ್ಸ್ಪೆಕ್ಟ್ರಪ್ಪ, ನಾವು ಇದು ಅಂತೇಳಿ ಹೋಗ್ತಾ ಇಲ್ಲ, ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೂ ಒಬ್ಬ ಸಿಕ್ಕಿದ್ರು ಅವರಿಂದ ಮಾತಾಡಿಸಿ ಅವರಿಂದ ಮಾಹಿತಿ ಕೇಳ್ತಾ ಇದ್ದೆ, ಏನು ನಿಮ್ಮ ಏರಿಯಾದಲ್ಲಿ ಏನು ಸಮಸ್ಯೆ ಇದೆ ಎತ್ತ ಅಂಥೇಳಿ. ನಾವು ದಾರಿಯಲ್ಲಿ ಹೋಗ್ತಾ ಅಥವಾ ಜೀಪಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾರೋ ಒಂದು ಹೆಣ್ಮಕ್ಳು ಕಾಣಿಸಿದಾಗ ಅಷ್ಟೇ, ನಿಮ್ದೇನು ಸಮಸ್ಯೆ ಇದೆಯಾ ಏನು ಅಂತೇಳಿ ಅವ್ರ ಜೊತೆನೂ ಮಾತಾಡ್ತಾ ಇದ್ವಿ, ಇಂಟ್ರಾಕ್ಷನ್ ಮಾಡ್ತಾ ಇದ್ವಿ. ಯಾಕಂದರೆ ನಾವು ಬರೀ ನಮಗೆ ಬೇಕಾದವ್ರನ್ನ ಅಷ್ಟೇ ಮಾತಾಡಿಸ್ತಾ ಇದ್ದಾಗ ಜನ ಏನು ಮಾಡ್ತಾರೆ, ಇಲ್ಲಪ್ಪ ಇನ್ಸ್ಪೆಕ್ಟರ್ ಅವ್ರಿಗಷ್ಟೇ ಕ್ಲೋಸ್ ಇದ್ದಾರೆ, ಬೇರೆಯವ್ರು ಕ್ಲೋಸ್ ಇಲ್ಲ, ಅವ್ರಿಗೇನಾದರೂ ಇನ್ಸ್ಪೆಕ್ಟ್ರಿಗೆ ನಾವು ಮಾಹಿತಿ ಹೇಳಿದ್ರೆ ಅವ್ರಿಗೆ ಮಾಹಿತಿ ಹೇಳ್ಬಿಡ್ತಾರೆ ಅನ್ನೋ ಲೆಕ್ಕ ಇಲ್ಲ. ನಿಮ್ಗೆ ಎಲ್ಲರೂ ಗೊತ್ತೇ ಇದೆ, ಇಲ್ಲೆಲ್ಲ ಇಷ್ಟೊತ್ತಿದ್ರು ಫ್ರಾಂಕ್ ಅಂಡ್ ಕೋಲ್ ಹತ್ತ ಮಾತ್ರ ನಮಗೆ ನಾನು ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ಸಂದರ್ಭದಲ್ಲಿ ಎಷ್ಟೋ ಮಾಹಿತಿ ತೆಗೆದಿದ್ದೀನಿ. ಎಷ್ಟೋ ನೋಡಲ್ಲಿದ್ದಾರೆ ಅವ್ರು, ನಾವು ಮಾರಿಕುಪ್ಪಮಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋ ಸಂದರ್ಭದಲ್ಲಿ ಒಳ್ಳೊಳ್ಳೆ ಮಾಹಿತಿ ಕೊಟ್ಟಿದ್ದಾರೆ. ಹಂಗಾಗಿ ನಾವು ಪ್ರತಿಯೊಬ್ಬರದು ಅಷ್ಟೇ, ಪ್ರತಿಯೊಬ್ಬರ ಕಡೆಯಿಂದನೂ ಅಷ್ಟೇ. ಈಗ ನಿಮ್ಮೆಲ್ಲ ಶಿವು ಇರ್ಬೋದು, ರಾಜಶೇಖರ್ ಇರ್ಬೋದು, ಪ್ರತಿಯೊಬ್ಬರದು ಅಷ್ಟೇ. ನಾನು ಕೇಳ್ತಾ ಇದ್ದೆ ಏನಪ್ಪ ಅಂತ. ಇನ್ನು ಹಳ್ಳಿ ಕಡೆ ಅಂತ ಹೋದ್ರೆ ಅವ್ನು ನವೀನ ಅಷ್ಟೇ ಒಳ್ಳೆ ವರ್ಕ್ ಮಾಡ್ತಾಯಿದ್ರೆ, ಅವು ಅಲ್ಲೇ ಅಷ್ಟೇ. ನಾವೆಲ್ಲ ಇದ್ದಾಗ ಹಳ್ಳಿ ಕಡೆ ಒಂದೇ ಒಂದು ಸಣ್ಣ ಕಂಪ್ಲೇಂಟು ಬರ್ತಾ ಇಲ್ಲ. ಇತ್ತೀಚೆಗೆ 1 PO ಬ್ಲಾಕು ಹಳ್ಳಿ ಕಡೆ ಬರ್ತಾ ಇತ್ತು. ಈಗ ಅಷ್ಟೇ ಎಲ್ಲರ ಜೊತೆ ನಾವು ಕೋಆರ್ಡಿನೇಟ್ ಮಾಡಿಕೊಂಡು ಸುಮಾರು 3 ವರ್ಷಗಳ ಕಾಲ 3 ವರ್ಷ ಸುದೀರ್ಘವಾದ ಸೇವೆಯನ್ನು ಯಾವುದೇ ಒಂದು ಇಲ್ಲಿ ಕಪ್ಪು ಚುಕ್ಕಿ ಇಲ್ಲದೆ ಮಾಡ್ಕೊಂಡು ಹೋಗಿದ್ದೀನಿ. ಅದೇ ರೀತಿಯಾಗಿ ಈಗ ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಈಗ ನನ್ನ ಸ್ಥಳಕ್ಕೆ ಬಂದಿರುವಂಥ ಹರೀಶ್ ಅವ್ರ ಬಗ್ಗೆ. ಅವರು ನಮ್ಮ ಜೂನಿಯರು 2007 ಬ್ಯಾಚು. ಅವರು ಈ ಮುಂಚೆನೂ 2.5 ವರ್ಷ ಕಾಲ ರಾಬರ್ಟ್ಸನ್ ಪೇಟೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಕರ್ತವ್ಯ ನಿರ್ವಹಿಸಿದ್ದಾರೆ. ಅತ್ಯಂತ ಒಳ್ಳೆ ವ್ಯಕ್ತಿ. ಯಾಕಂದರೆ ಯಾರು ಕೇಳಿದ್ರೆ ಹೇಳ್ತಾರೆ, ನಾನು ಸುಮಾರು ಜನಕ್ಕೂ ಬರೋದಕ್ಕೆ ಮುಂಚೆ ಟ್ರಾನ್ಸ್ಫರ್ ಆದಂಥ ಸಂದರ್ಭದಲ್ಲೇ ಹೇಳಿದೆ, ಒಳ್ಳೆ ವ್ಯಕ್ತಿ, ತುಂಬ ಡೀಸೆಂಟ್ ಪರ್ಸನ್ನು. ನಾವು ಜಾಸ್ತಿ ಮಾತಾಡ್ತೀವಿ, ಅವ್ರು ಕಡಿಮೆ ಮಾತಾಡ್ತಾರೆ, ಇಷ್ಟೇ ಡಿಫ್ರೆನ್ಸ್ ಇರೋದು, ಇನ್ನೇನೂ ಇಲ್ಲ. ಮತ್ತು ಲೀಗಲ್ ಏನಿದೆ ಸೇಮ್ ನಮ್ಮಂಗೆನೆ, ಕಾನೂನು ಬಿಟ್ಟಂತೂ ಏನೂ ಮಾಡಲ್ಲ. ಕಾನೂನು ಪ್ರಕಾರ
ಅವರು ಮಾಡ್ಕೊಂಡು ಹೋಗ್ತಾರೆ. ನನಗೇನು ಒಂದು ಸಹಕಾರ ನೀಡಿದಿರೋ ಆ ಸಹಕಾರವನ್ನು ಹರೀಶ್ ಅವ್ರಿಗೂ ಸಹ ನೀಡ್ತೀರ ಅಂತೇಳಿ ನಾನು ಬಯಸ್ತಾ ಇದ್ದೀನಿ. ಇಷ್ಟು ನಿಜವಾಗ್ಲೂ ಇವತ್ತು ಒಂದು ಏನು ಗುಜರಾತ್ ಟೈಟಾನ್ಸ್ ಮತ್ತು RCB ಮ್ಯಾಚ್ ಫೈನಲ್ ಇದ್ರೂ ತಾವು ಎಲ್ಲರೂ ಮ್ಯಾಚ್ ನೋಡೋ ಒಂದು ಇದಿದ್ರೂ ಈ ಒಂದು ನಮಗಾಗಿ ಸೆಂಡ್ ಆಫ್ ಕೊಡೋ ಉದ್ದೇಶದಿಂದ ಬಂದು ನನಗೆ ಈ ಒಂದು ಬೀಳ್ಕೊಡುಗೆ ಸಮಾರಂಭಕ್ಕೆ ತಾವೆಲ್ಲರೂ ಬಂದು ನನಗೆ ಸನ್ಮಾನ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಆಭಾರಿಯಾಗಿರುತ್ತೇನೆ. ಖಂಡಿತ ನೀವು ನಿಮ್ಮ ಒಂದು ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ, ನಾವು ಯಾವುದೇ ಕಾರಣಕ್ಕೂ ಒಂದು ವೇಳೆ ಏನಾದರೂ ಗೊತ್ತಿಲ್ಲದೆ ಏನಾದರೂ ನನ್ನ ಕಡೆಯಿಂದ ತಪ್ಪಾಗಿದ್ರೆ ತಾವು ದಯವಿಟ್ಟು ಕ್ಷಮಿಸಬೇಕು. ಒಂದು ವೇಳೆ ಗೊತ್ತಿದ್ದು ತಪ್ಪಾದರೂ ಅಷ್ಟೇ, ನೀವು ಯಾವತ್ತೇ ಆಗಲಿ ಯಾವುದೇ ಅಧಿಕಾರಿ ಬಗ್ಗೆ ಹೊಗಳೋದಲ್ಲ, ಅವ್ರು ಏನು ಇದಿದೆ ಅಂತೇಳಿ ನೀವು ಕ್ರಿಟಿಸೈಸ್ ಮಾಡಬೇಕು. ಬರೀ ಹೊಗಳ್ದಾಗ ಏನಾಗುತ್ತೆ, ನಮಗೆ ನಾವು ಹಿಂದೆ ಏನು ತಪ್ಪು ಮಾಡಿರ್ತೋ ಗೊತ್ತಾಗೋದಿಲ್ಲ. ಯಾವತ್ತೂ ನೀವು ನಾಗರಿಕರಾದರೂ ನಾವೇನಾದರೂ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಇಲ್ಲ ಸರ್ ಇದು ತಪ್ಪಿದೆ ಅಂತೇಳಿ ಹೇಳಿದಾಗ ನಾವು ಅದನ್ನು ತಿದ್ದುಕೊಂಡು ಹೋದ್ರೇ ನಾವು ಸಕ್ಸಸ್ ಆಗೋದು. ಬರೀ ಇಲ್ಲ ಸರ್ ಸಾಹೇಬ್ರು ಏನು ಮಾಡ್ತಾ ಇದ್ದಾರೆ ಒಳ್ಳೇದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಹೋದಾಗ ಅವಾಗ ನಾವು ಕೆಲವೊಂದು ಬಾರಿನೂ ತಪ್ಪು ದಾರಿಯಲ್ಲಿ ಹೋಗ್ತೀವಿ. ಅಂದರೆ ನಾವು ಗೊತ್ತಿದ್ದು ಹೋಗಲ್ಲ, ಗೊತ್ತಿರಲ್ಲ. ಈಗ ಯಾರೋ ಇನ್ನೋಸೆಂಟ್ ಇರ್ತಾನೆ, ನಿಮಗೆ ಗೊತ್ತಿರ್ತದೆ ಅವ್ನು ಇನ್ನೋಸೆಂಟ್ ಅಂತೇಳಿ ನಿಮ್ಮ ಏರಿಯಾದಲ್ಲಿ. ನಾವೇನು ಮಾಡ್ತೀವಿ, ನಮ್ಗೆ ಯಾವುದೋ ಒಂದು ಮಾಹಿತಿ ಬಂದಿರ್ತದೆ ಅಥವಾ ಅವನ ಹತ್ರ ಏನೋ ಇದಿರ್ತದೆ ಅಂತೇಳಿ ಅವಾಗ ನೀವು ಹೇಳ್ಬೇಕಿಲ್ಲ ಸರ್ ಈ ಪರ್ಸನ್ ಇಂಥವನು ಒಳ್ಳೆಯವನಿದ್ದಾನೆ ಅಂತೇಳಿ. ಯಾಕಂದ್ರೆ ನಿಮ್ಮ ಕಡೆಯಿಂದನೇ ಮಾಹಿತಿ ಗೊತ್ತಾಗಬೇಕು. ಹಂಗಾಗಿ ತಾವೆಲ್ಲರೂ ನನಗೆ ಒಂದು ಸಹಕಾರ ಕೊಟ್ಟಿದ್ದೀರಿ. ಈ ದಿವಸ ಇಷ್ಟೊಂದು ಚೆನ್ನಾಗಿ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಒಂದು ಸನ್ಮಾನ ಮಾಡಿದ್ದಕ್ಕೆ ನಮ್ಮ KGF ನಾಗರಿಕ ಬಂಧುಗಳಿಗೆ ತಮ್ಮೆಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನು ತಿಳಿಸ್ತಾ, ಈ ದಿನ ಬಂದಿರಂತಹ ಸಾರ್ವಜನಿಕರು ಆಸನದಲ್ಲಿ ಕೂಳಬೇಕಂತ ವಿನಂತಿ. ಸುನೀಲ್ ಹಂಗೆ ಕೂತ್ಕೊಳ್ಳಿ. ಇವತ್ತಿನ ದಿನ ಈ ಸುಂದರವಾದ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿರುವ ನಮ್ಮ ಮಾರ್ಗಂಡಯ್ಯ ಸಾಹೇಬರ ಅಭಿಮಾನಿಗಳಿಗೆ ಮತ್ತು ಇಲ್ಲಿ ಬಂದಿರೋರ ಎಲ್ಲರಿಗೂ ನಮಸ್ಕಾರ. ಇವತ್ತು ಮಾತಾಡಬೇಕಾದ್ರೆ ಮನಸ್ಸು ಬರೋಲ್ಲ. ಒಂದು ಸತಿ ದುಃಖ, ಒಂದೊಂದು ಸತಿ ಸಂತೋಷ. ಇದು KGFನಲ್ಲಿ ಎಷ್ಟೋ ಪೊಲೀಸ್ ಆಫೀಸರ್ಗಳು ಬಂದಿದ್ದಾರೆ, ಎಷ್ಟೋ ಹೋಗಿದ್ದಾರೆ. ಈ ಕಾರ್ಯಕ್ರಮ ಯಾವತ್ತೂ ನಡೆದಿಲ್ಲ. ಯಾಕಂದರೆ ಒಂದು ದುಃಖ, ಒಂದು ಸಂತೋಷ. ಅದರಲ್ಲಿ ಇಲ್ಲಿ ಬಂದಿರೋರೆಲ್ಲ ಒಳ್ಳೆಯ ಹೃದಯ ಇರೋರು, ಒಳ್ಳೆ ಲೀಡರ್ಸು, ಒಳ್ಳೆ ಪಾಸ್ಟರ್ಸು, ಒಳ್ಳೆ ಜನಪ್ರತಿನಿಧಿಗಳು. ಇಂಥ ವ್ಯಕ್ತಿಗಳು ಸಿಕ್ಕೋದು ನಮ್ಗೆ ಭಾಗ್ಯ ಅಲ್ಲ, ನಮ್ಮ ಮಾರ್ಗಂಡಯ್ಯ ಸರ್ಗೆ ಭಾಗ್ಯ. ಒಂದೊಂದು ಮುಖ ನೋಡಿ, ವಿತೌಟ್ ಕರಪ್ಷನ್, ಒಳ್ಳೆ ವ್ಯಕ್ತಿಗಳು, ಜನಪ್ರತಿನಿಧಿಗಳು, ಜನಸೇವೆ ಮಾಡೋರು, ಇಂಥವರು ನಿಮ್ಮ ಹಿಂದೆ ಬರ್ತಾರೆ. ಅಂದರೆ ಯಾರಿಗೂ ಈ ಥರ ಬಂದ್ಬಿಟ್ಟು ಕಾರ್ಯಕ್ರಮ ಮಾಡಿಲ್ಲ, ಇನ್ನು ಮುಂದೆ ಮಾಡ್ತಾರ ಇಲ್ಲ ದೇವ್ರಿಗೆ ಗೊತ್ತು. ದುಃಖ ಏನಂದರೆ ಇವತ್ತು ನಮ್ಮ ಸಾಹೇಬರು 2009 ಮಾರಿಗುಪ್ಪಂ ಸ್ಟೇಷನ್ SI ಮತ್ತು ಕೋರಮಂಡಲ್ಲು, ಇದು ಉರ್ಗಂ, ಬೆಮಲ್ ಇನ್ಚಾರ್ಜು ಎಲ್ಲ ಸೇವೆಗಳು ಮಾಡಿದ್ರು ಅವರು ಪೊಲೀಸ್ ಅಂತ ಯಾರು ನೋಡಿಲ್ಲ. ಒಳ್ಳೆ ಫ್ರೆಂಡ್ಸ್, ಪೊಲೀಸ್ ಫ್ರೆಂಡ್ಸ್ ಅಂದರೆ ಅದು KGFನಲ್ಲಿ ಒಂದೇ ಒಂದು ಜಾಗನಲ್ಲಿ ಮಾತ್ರ ಸಾಧ್ಯ. ಬೇರೆ ಊರಿನಲ್ಲೆಲ್ಲ ಬಂದ್ಬಿಟ್ಟು ಈ ಥರ ಪೊಲೀಸ್ ಫ್ರೆಂಡ್ ಎಲ್ಲ ಇಲ್ಲ. ಯಾಕಂದರೆ ಅವರು ನಮ್ಮಲ್ಲಿ ಒಬ್ಬರಾಗಿ ಅವ್ರ ಸೇವೆ ದುಡಿತಾರೆ ಅಲ್ವಾ, ಅದಕ್ಕೋಸ್ಕರ ಅವ್ರ ಮೇಲೆ ಅಭಿಮಾನ ಜಾಸ್ತಿ. ಅವರು ಇವತ್ತು ಬೇರೆ ಕಡೆ ಹೋಗ್ತಾರಂತ ದುಃಖ. ಅದೇ ರೀತಿಯಲ್ಲಿ ಇನ್ನೊಂದು ಸಂತೋಷ ಏನಂದ್ರೆ ನಮ್ಮ ಹರೀಶ್ ಸಾಹೇಬರು ಬರ್ತಾ ಇದ್ದಾರೆ, ಅದಕ್ಕೆ ನಮ್ಗೆ ಸಂತೋಷ. ಅವರು ಈ ಊರಿನಲ್ಲಿ ಇದ್ದು ಹೋಗಿರೋರೆ. ನಾನು ಇನ್ನೊಂದು ಹೇಳ್ತೀನಿ, ನಂದು ಒಳ್ಳೆ ಬಾಯೋ ಕೆಟ್ಟ ಬಾಯೋ ಗೊತ್ತಿಲ್ಲ, ನಾನು ಬಾಯಿ ತೆಗೆದ್ರೆ ನಡೆದು ಬಿಡುತ್ತೆ. ನೆಕ್ಸ್ಟ್ ನೀವು DSP ಆಗಿ ಬರ್ಬೇಕು ಸರ್. ನಾನು ಒಂದೇ ಸತಿ SP ಪ್ರಮೋಷನ್ ಕೊಡಲ್ಲ, DSP ಆಗಿ ನೀವು ಬಂದು KGF ಬಂದ್ಬಿಟ್ಟು ಸೇವೆ ಮಾಡಬೇಕು. ನಿಮ್ಮಂಥ ಪೊಲೀಸ್ ಅಂದರೆ ನಾವು ಪಿಕ್ಚರ್ನಲ್ಲೇ ನೋಡಿರ್ಬೋದು. ನಾನು ಈ ಸತಿ ಮಾತಾಡುವಾಗೆಲ್ಲ ಹೇಳ್ತೀನಿ, ರಿಯಲ್ ಪೊಲೀಸ್ SP ಸಾಂಗ್ಲ್ಯಾನ ನಾವು ಪಿಕ್ಚರ್ನಲ್ಲೇ ನೋಡಿದ್ದೀವಿ. ಅಂಥ ವ್ಯಕ್ತಿಗಳು ಇವತ್ತು KGFನಲ್ಲಿ ಇದ್ದಾರೆ ಅಂದರೆ ನಮ್ಗೆ ತುಂಬ ಗೌರವ, ನಮಗೆ ದೇವರು ಕೊಟ್ಟ ವರನೇ ಇಟ್ಕೋಬೋದು. ಯಾಕಂದರೆ ಪೊಲೀಸ್ ನೀವು ನೋಡ್ತಾ ಇರ್ಬೋದು, ಅವರು ಪ್ರೇಡ್ ಹೋಗೋ ಸ್ಟೈಲ್ ಏನು, ಅವರು ರೌಡಿಸಮ್ ಎಲ್ಲ ಬಂದ್ಬಿಟ್ಟು ಎಲ್ಲಿ ಕಟ್ ಮಾಡಿದ್ದಾರೆ, ಎಲ್ಲೆಲ್ಲಿ ಸಂದು ಬಂದರಲ್ಲಿ ಯಾರು ರೌಡಿಗರಿದ್ದಾರೆ,
ಅವ್ರಿಗೆಲ್ಲ ಎಷ್ಟು ಎಚ್ಚರಿಕೆ ಕೊಡ್ತಾರೆ. ನಮ್ಮ ಜನಗಳಿಗೆಲ್ಲ ಬಂದ್ಬಿಟ್ಟು ಹೆಣ್ಣು ಮಕ್ಕಳ ಕರೆದು ರಾತ್ರಿ ಆದರೂ ಕೂಡ ಅವ್ರ ಏರಿಯಾನಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಧೈರ್ಯ ಕೊಟ್ಟು ನಾವಿದ್ದೀವಿ ಹಂಗನ್ನೇಳ್ಬಿಟ್ಟು ನಮಗೆಲ್ಲ ಬಂದ್ಬಿಟ್ಟು ಇವತ್ತು ನಮಗೆ ರಕ್ಷಣೆ ಕೊಡೋರು ಈ ಪೊಲೀಸ್ ಅಂದರೆ ನಿಜವಾಗ್ಲೇ ನಮ್ಮ KG ಪೊಲೀಸ್ಗೆ ಸಭಾಸನೆ ಹೇಳ್ಬಿಟ್ಟು ಒಂದು ಚಪ್ಪಾಳೆ ಹೊಡೀರಿ. ಅದೇ ರೀತಿ ನಮ್ಮ ಪೊಲೀಸವರು ನಮಗಾಗಿ ಕಷ್ಟ ಬೀಳ್ತಾರೆ. ನಾವು ಸುಖವಾಗಿ ನಿದ್ದೆ ಮಾಡಬೇಕಾದ್ರೆ ಅವ್ರು ನಿದ್ದೆ ಕೆಡಿಸ್ತಾರೆ. ನಿದ್ದೆ ಕೆಟ್ಟು ನಮಗೆಲ್ಲ ರಕ್ಷಣೆ ಕೊಡ್ತಾರೆ. ನಾವು ದೀಪಾವಳಿ ಮಾಡಬೇಕಾದ್ರೆ ಅವ್ರು ದೀಪಾವಳಿ ಬಿಡಬೇಕು. ಅವ್ರು ದೀಪಾವಳಿ ಮಾಡಬೇಕಾದ್ರೆ ನಾವು ದೀಪಾವಳಿ ಮಾಡೋಕ್ಕಾಗಲ್ಲ. ಕಳ್ಳರಿಗೆ ಸುಳ್ರಕ್ಕೆ ದಗೋಟರಿಗೆ ದೀಪಾವಳಿ ಆಗ್ಬಿಡುತ್ತೆ. ಯಾವ ಹಬ್ಬನೂ ಅವ್ರು ಆಚರಣೆ ಮಾಡಲ್ಲ. ಆ ಮನೆಯಲ್ಲಿ ಎಷ್ಟೋ ಕೆಲಸ ಇದ್ರೂ ಕೂಡ ಅವ್ರಿಗೂ ಹೆಂಡತಿ ಮಕ್ಕಳು ಫ್ಯಾಮಿಲಿ ಇದ್ರೂ ಕೂಡ ಅವರು ಈ ಜನಗಳಿಗಾಗಿ ದುಡಿತಾರೆ ನೋಡಿ. ಅದರಿಂದ ಈ ಪೊಲೀಸ್ ಅವರು ನಮ್ಗೆ ರಕ್ಷಣೆಗೆ ನಮ್ಗೆ ತುಂಬ ಬೇಕಾಗಿದೆ. ಅದೇ ರೀತಿ ಈ KGFನಲ್ಲಿ ತುಂಬ ನಮ್ಮನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಇಂಥ ಮಾರ್ಗಂಡೇಯ ಸರ್ ಹೋಗೋದು ಒಂದು ಕಡೆ ನಮ್ಗೆ ದುಃಖ ಆದ್ರೂ ನೆಕ್ಸ್ಟ್ ಅವರು DSP ಆಗಿ ಪ್ರಮೋಟ್ ಆಗಿ KGFನಲ್ಲಿ ಸರ್ವಿಸ್ ಮಾಡಬೇಕು. ಅದೇ ರೀತಿ ಈ ನಮ್ಮ ಹರೀಶ್ ಸರ್ ಅವರು ಜಾಗನ ತುಂಬಕ್ಕೆ ಬಂದಿದ್ದಾರೆ. ಅವರು ಇಲ್ಲಿ ಇರಲೇಬೇಕು. ಯಾಕಂದ್ರೆ ಈ 60 ವರ್ಷ ಆದರೆ ಆಟೋಮೆಟಿಕ್ ಇದೆ ರಿಟೈರ್ಡು. ಅದೇ ರೀತಿ ಒಂದು ಪೊಲೀಸ್ ಅವರು ಬಂದರೆ ಒಳ್ಳೆ ಆಫೀಸರ್ ಇದ್ದರೆ ಇಲ್ಲಿ 2 ವರ್ಷ 3 ವರ್ಷ ಹೋದರೆ ಟ್ರಾನ್ಸ್ಫರ್ ಅಂತ ಅವ್ರಿಗೆ ಬಂದೇ ಬರುತ್ತೆ. ಯಾಕಂದರೆ ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ನಾವು ಏನು ಮಾಡೋಕ್ಕಾಗಲ್ಲ. ಅದೇ ರೀತಿ ಬಂದ್ಬಿಟ್ಟು ಬೇರೆ ಕಡೆ ಬಂದ್ಬಿಟ್ಟು ಆ ಪೊಲೀಸ್ ಅಂದರೆ ಇಷ್ಟೊಂದು ಪ್ರೀತಿ ಇರಲ್ಲ. KGFನಲ್ಲಿ ಜನಗಳ ಮೇಲೆ ಪೊಲೀಸ್ಗೆ ಪ್ರೀತಿ ಇದೆ, ಪೊಲೀಸ್ ಮೇಲೆ ಜನಗಳಿಗೆ ಪ್ರೀತಿ ಇದೆ. ಅದಕ್ಕೋಸ್ಕರಾಗಿ ನಾವು ಇಷ್ಟು ಜನ ಸೇರಿದ್ದೀವಿ. ಸರ್ ನೀವು ಎಲ್ಲಿ ಹೋದ್ರೂ ದೇವ್ರು ಚೆನ್ನಾಗಿ ಮಡಗಲಿ ಹಂಗಂತ ಆಶೀರ್ವಾದ ಮಾಡಿ ನನಗೆ ಇಷ್ಟೊಂದು ಅವಕಾಶ ಕೊಟ್ಟವ್ರಿಗೆ. வாழை போல் வலம் காண வாழ்நாளில் வாழ்ந்ததனால் கண்கண்ட தெய்வம் வான்புகழ் அடைந்து விட்டார். Is my respected Circle Inspector Margandaya sir is a quality personality. Circle Inspector is coming is very good, very thanks. Mr. CSO sir is a very needful person. தோழர்களே, இன்றைய தினம் இந்த இடத்துல மார்கண்டையா சாருக்கு ஒரு ஃபெலிசிட்டேஷன் ப்ரோக்ராம் இங்க நடக்குது. ஏன் நடக்குது? கும்பிடும் கரங்களை விட ஜெபிக்கும் உதடுகளை விட உதவும் கரங்கள் உன்னதமானது. தங்கவயல் மக்களுக்காகவே தன்னுடைய நேரத்தை, தன்னுடைய சிந்தனையை, தன்னுடைய அறிவை, தன்னுடைய கஷ்டத்தை தங்கவயல் மக்களுக்காக அதிகாரியாக செயல்படவில்லை, உடன் பிறந்த சகோதரனாக, சிறு பிள்ளைகளுக்கு ஒரு தகப்பனாக இந்த தங்கவயல் மக்கள் அமைதி காக்க வேண்டும் என்று வாழ்ந்து கொண்டிருக்கக்கூடிய எங்கள் மதிப்புமிக்க மார்கண்டையா சார் பதவி உயர்ந்து பெங்களூர் செல்றாரு. நம்ம வள்ளல் சார் சொல்லும் போது ரொம்ப வருத்தமா இருந்துச்சு. சார் நம்மளெல்லாம் விட்டு போறாரு போல, பதவி உயர்ந்து இந்த மக்களுக்காக மீண்டும் ஒரு மிகப்பெரிய அதிகாரத்தோடு இந்த தங்கவயல் மக்களுக்கு சேவை செய்ய வர வேண்டும் என்று ஆவலோடு எதிர்கொண்டிருக்கின்ற சார். அண்ணலே செம்மலே அமுத பாலனே அழியா பேரே புரட்சியாளரே கண்கண்ட தெய்வம் எங்கள் பாபா சாஹேப் அண்ணல் அம்பேத்கரே, வான் பெற்ற நிலவாய் விழித்தீரே, தேன் பெற்ற நிலவாய் எம்மை மறந்தீரே, பசுத்தோல் போற்றிய புலிகள் ஞானத்தை பெறுமா, அண்ணல் பீமராவே உன் இனப்பற்று வருமா என்று தங்கவயல் மக்களோடு அனைத்து சமுதாய மக்களை ஒன்றிணைத்து தன்னுடைய கண்ணுக்குள் இருக்கும் கருமையை எடுத்து அதற்குள் தங்கவயல் மக்களை புகுத்தி கண்ணையுமை காப்பது போல் காத்து விழித்து வாழ்ந்து கொண்டிருக்கும் எங்கள் மரியாதைக்குரிய மார்கண்டையா சார் அவர்களை வணங்கி வரவேற்கின்றோம். காரணம், எங்களுடைய BML நான் பெர்மனன்ட் கோஆர்டினேஷன் கமிட்டியினுடைய போராட்டம் ஏறத்தாழ 26 நாட்கள் தங்கவயலிலே நடைபெற்றது. சட்டத்தை, தர்மத்தை, நியாயத்தை, உண்மைக்காக உழைக்கக்கூடிய இந்த தொழிலாளர் வர்க்கத்திற்கு உறுதுணையாக நின்று இந்த போராட்டத்தை வெற்றி காண வேண்டும் என்று இந்த நிமிஷம் வரலும் போராட்டம் இருக்கார் எங்களுடைய மரியாதைக்குரிய மார்கண்டையா சார். அவருக்கு எங்களுடைய BML நான் பெர்மனன்ட் கோஆர்டினேஷன் கமிட்டியின் சார்பாகவும் எங்களுடைய அனைத்து தோழமை தொழிலாளர் சார்பாகவும் ஐயா அவர்களுக்கு எங்களுடைய மதிப்பிற்கும் மரியாதைக்குரிய எங்களுடைய ஆபீஸ் பேரர்ஸ்
மரியாதைக்குரிய மார்கண்டையா அவர்களுக்கு பட்டாடைச்சூடி மலர் மாலை அணிவித்து கௌரவித்து நெக்ஸ்ட் இந்த மேடையில டிஎஸ்பி சாராகத்தான் நாங்க மாலை போடுவோன்றதை உங்கள் மத்தியில கூறிக்கொண்டு வாய்ப்புக்கு நன்றி கூறி விடைபெறுகின்ற தோழர்களே, அது சர்க்கிள் இன்ஸ்பெக்டர் சாருக்கும் மலர் மாலை அணிவித்து கௌரவிக்கப்படுகின்றது. எந்த நிமிஷமும் எங்களுடைய தொழிலாளிகளுடைய பிரச்சனைக்காக நாங்க வரும்பொழுது ஒரே ஒரு நாள் கூட எங்களை ரெஃப்யூஸ் பண்ணதில்லை. ஒரு பர்மிஷனுக்கு போனா ரெஃப்யூஸ் பண்ணதில்லை. ஒரு தொழிலாளியுடைய பிரச்சனைன்னு சொன்னா ரெஃப்ಯೂಸ್ பண்ணதில்லை. அப்படி எங்களை ಉಡನ್ பிறந்த ಬೇರೆ ಒಂದು ಜಾಗಕ್ಕೆ ಅವ್ರು ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ. ನಿಜವಾಗಲೂ ಎಲ್ಲೂ ಯಾವ ಊರಲ್ಲೂ ನನಗೆ ಗೊತ್ತಿರತಕ್ಕಂತ ಒಬ್ಬ ಆಫೀಸರು ಟ್ರಾನ್ಸ್ಫರ್ ಆಗ್ತಾರೆ ಅಂದ್ರೆ ಅವ್ರಿಗೆ ಈ ತರ ಒಂದು ಸ್ಪೆಷಲ್ ಫಂಕ್ಷನ್ ಮಾಡಿರೋದು ಇದೇ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಬರೀ ಅವರು ಆಫೀಸ್ ಒಳಗಡೆನೆ ಅವ್ರ ಯೂನಿಟ್ ಒಳಗಡೆನೆ ಮಾಡ್ಕೊಳ್ತಾರೆ. ಏನ್ ಕಾರಣ ಅಂದ್ರೆ ಸಾಹೇಬ್ರು ಇಲ್ಲಿ ಮಾಡಿರೋ ಸರ್ವಿಸ್ ಈ ಅವ್ರ ಲಿಮಿಟ್ ಅಲ್ಲಿ ಮಾತ್ರ ಅಲ್ಲ, ಈ KGFಗೆ ಹುಡುಗಿರಿಗೆಲ್ಲ ಒಂದು ಸಹೋದರರಾಗಿ, ಒಂದು ಬ್ರದರ್ ಆಗಿ, ಮತ್ತೆ ವಯಸ್ಸಾದವ್ರಿಗೆ ಒಂದು ಮಗನಾಗಿ, ಚಿಕ್ಕ ಮಕ್ಕಳಿಗೆ ಒಂದು ಅಣ್ಣನಾಗಿ, ಎಲ್ಲರಿಗೂ ಓದುವ ವಿದ್ಯಾರ್ಥಿಗಳಿಗೆ ಅವರು ಒಂದು ವೆಲ್ ವಿಷರ್ ಆಗಿ, ಮತ್ತೆ ಅಡ್ವೈಸ್ ಮಾಡುವ ಒಂದು ಬ್ರದರ್ ಆಗಿ, ಸ್ಟೂಡೆಂಟ್ಸ್ಗಳಿಗೆ ಅವರು ಒಂದು ಒಳ್ಳೆಯ ರೀತಿ ದಾರಿ ತೋರಿಸುವ ಒಂದು ವ್ಯಕ್ತಿಯಾಗಿ ಇಲ್ಲಿದ್ರು. ನನಗಂತೂ ಪರ್ಸನಲ್ ಆಗಿ ಅವ್ರ ಜೊತೆಲಿ ಮಾತಾಡುವಾಗ ತುಂಬಾ ಒಳ್ಳೆಯ ವ್ಯಕ್ತಿ. ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ನಮಗೆ ಸಮಯ ಸಾಕಾಗೋದಿಲ್ಲ. ಪರ್ಸನಲ್ ಆಗಿ ಎಷ್ಟೋ ಒಂದು ಅಡ್ವೈಸ್ ಕೊಟ್ಟಿದ್ದಾರೆ. ಲೈಫಲ್ಲಿ ಹೆಂಗಿರ್ಬೇಕು ಅವ್ರ ಪರ್ಸನಲ್ ವಿಷಯ ಎಲ್ಲ ನಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ. ತುಂಬಾ ಒಂದು ಒಳ್ಳೆಯ ಆಫೀಸರು. ಈ ಆಫೀಸರ್ನ ನಾವು ಇವತ್ತಿನ ದಿನ ನಾವು ಕಲ್ಕೊಳ್ತೀವಿ ಅಂದ್ರೆ ನೆನ್ಸ್ಕೊಂಡ್ರೆ ನಮ್ಗೆ ತುಂಬಾ ಮನಸ್ಸಿಗೆ ಬೇಜಾರಾಗ್ತಾ ಇದೆ. ಅದೇ ಸಮಯದಲ್ಲಿ ಮತ್ತೆ ದೇವರ ಆಶೀರ್ವಾದದಿಂದ ಅವರು ಈ ಊರಿಗೆ ಮತ್ತೆ ನಿಜವಾಗ್ಲೂ ಎಲ್ಲರ ಮಾತಿನ ಪ್ರಕಾರ ಆ ಮಾತನ್ನು ನಿಜ ಮಾಡಬೇಕು ದೇವರಂತ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅವರು DSP ಆಗಿ ಇಲ್ಲಿ ಬರಲೇಬೇಕಂತ ಆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅದೇ ಸಮಯದಲ್ಲಿ ಇಲ್ಲಿ ನಮಗೆ ಸಿಕ್ಕಿರುವ ಒಳ್ಳೆ ವ್ಯಕ್ತಿ ಅವರು ನಮ್ಮ CI ಸಾಹೇಬ್ರವರು. ಅವರು ನಡ್ಸ್ಕೊಂಡ್ ಆ ದಾರಿಯಲ್ಲಿ ಅವರು ಬಂದ್ಬಿಟ್ಟು ನಮ್ಗೆಲ್ಲರೂ ಒಳ್ಳೆಯ ಒಂದು ಸರ್ವಿಸ್ ಮಾಡ್ಬೇಕಂತ ಅವ್ರಿಗೂ ಒಂದು ವಿನಂತಿ ಮಾಡ್ಕೊಳ್ತೀನಿ. ಈ 26 ದಿವಸ ನಾವು ಸ್ಟ್ರೈಕ್ ಮಾಡಿದೀವಿ ಬೆಂಬಲಲ್ಲಿ. ಒಂದೇ ಒಂದು ದಿನ ಆದ್ರೂ, ಒಂದೇ ಒಂದು ನಿಮಿಷ ಆದ್ರೂ ನಮ್ಗೇನು ಒಂದು ತೊಂದರೆ ಕೊಟ್ಟಿಲ್ಲ. ಅಯ್ಯ ಮಾರ್ಗಂಡಯ್ಯ ಸಾರ್ ಬಗ್ಗೆ ಮಾತಾಡ್ಬೇಕಂದ್ರೆ ನನಗೂ ಒಂದು ಹಾಫ್ ಅನ್ ಅವರ್ ಆದ್ ಬೇಕಾಗುತ್ತೆ. ಆದರೆ ಅಷ್ಟೊತ್ತು ನಾನು ಮಾತಾಡಲ್ಲ. ಒಂದು 2-3 ವಿಷಯ ಮಾತ್ರ ಮಾತಾಡ್ತೀನಿ. ಅವರು ಈ KGFಗೆ 2009ನಲ್ಲೋ 10ನಲ್ಲೇ ಬಂದಿದ್ದಾರೆ. ಏನು ಸರ್? 9ನಲ್ಲಿ ಬಂದಿದ್ದಾರೆ. ಅವರು ಬರುವಾಗ ಫಸ್ಟು ಮಾರಿಕುಪ್ಪಂ ಸ್ಟೇಷನ್ ಬಂದರು. ಆವಾಗ ಮಾರಿಕುಪ್ಪಂ ಸ್ಟೇಷನಲ್ಲಿ, ಆ ಮಾರಿಕುಪ್ಪಂ ಏರಿಯಾದಲ್ಲಿ 11th ವಾರ್ಡ್ನಲ್ಲಿ ನಾವಿದ್ದೀವಿ. ಆವಾಗ ದೊಡ್ಡ ಇಶ್ಯೂ ಏನಂದ್ರೆ ತಂಗಂ ಗೋಪಿ ಅಂತ ಅವ್ರನ್ನ ಹಿಡಿಯೋಕೆ ಬೆಂಗಳೂರಿಂದಾನೇ ಬಂದರು ಪೊಲೀಸ್ ಅವರು. ಹಿಡಿಯೋಕೆ ಆಗ್ತಾ ಇಲ್ಲ. ಆವಾಗ ನಮ್ಮ ಸಾಹೇಬರು ಬರುವಾಗ ಅವರು ಆವಾಗ ನೋಡುವಾಗ ಒಂದು ಜಿಂಕೆ ಟೈಪ್ ಇದ್ರು ಅವರು. ಜಿಂಕೆ, ಅದು ಕನ್ನಡದಲ್ಲಿ ನನಗೆ ಬರಲ್ಲ ಆ ಸ್ಟೈಲು, ಆ ಗೆಟಪ್ಪು, ಆ ಇದು ಸುಮ್ಮನೆ ರನ್ನಿಂಗ್ ರೇಸ ಆ ಥರ ಓಡ್ತಾ ಇದ್ರು. ಜಿಂಕೆ ಟೈಪ್ ಇದ್ರು. ಇವಾಗ ಸಿಂಗಮ್ ಟೈಪ್ ಇದ್ದಾರೆ ಬಿಡಿ, ಅದನ್ನು ಹೇಳ್ತೀನಿ. ಆ ರೀತಿ ಅವ್ರನ್ನ ಓಡಿ ಕೊನೆಗೂ ಒಬ್ಬ SP ಬಂದರು. ಆ SP ಕೇರಳದವರು. ಅವರು ಹತ್ರ 6.5 feet ಇರ್ತಾರೆ ಅವರು. ಅವ್ರ ಹೆಸರನ್ನ ನನಗೆ ಗೊತ್ತಿಲ್ಲ, ಸರಿಯಾಗಿ ಜ್ಞಾಪಕ ಇಲ್ಲ. ಆ SP ಮತ್ತು ಅವ್ರ ಜೊತೆಗೆ ಆವಾಗಲೇ ಅವರು ರೈಟ್ ಹ್ಯಾಂಡ್ ಆಗಿದ್ದು ಅವ್ರನ್ನು ಆ ತಂಗಮ್ಮ ಗೋಪಿ ಅವರನ್ನು ಅಲ್ಲಿಂದ ಅವರು ಇಲ್ಲಿಗಲ್ ಆಕ್ಟಿವಿಟೀಸ್ ಎಲ್ಲ ಕ್ಲಿಯರ್ ಮಾಡಿ ಆಮೇಲೆ ಸ್ವಲ್ಪ ದಿವಸ ಇದ್ದರು ಅಲ್ಲಿ. ಅವರು ಬರುವಾಗ ಎಲ್ಲ ಏರಿಯಾದಲ್ಲಿ ಪೀಸ್ ಮೀಟಿಂಗ್ ಹಾಕಿದ್ದಾರೆ. ಪೀಸ್ ಮೀಟಿಂಗ್ ಹಾಕಿ ಒಬ್ಬೊಬ್ಬ ಏರಿಯಾದಲ್ಲಿ, ಚಿಕ್ಕ ಏರಿಯಾ ಆಗಿರಲಿ ದೊಡ್ಡ ಏರಿಯಾ ಆಗಿರಲಿ ಏನಣ್ಣ ಇರಲಿ, ಎಲ್ಲರಿಗೂ ಬಂದು ಈ ಹುಡುಗರಿಗೆ ಯಾವುದು ಇಲ್ಲಿಗಿಲ್ದೆಲ್ಲ ಹೋಗಬಾರ್ದು, ಸ್ಪೋರ್ಟ್ಸು ಅದಕ್ಕೂ ಫುಟ್ಬಾಲ್ ಈಸ್ಕೊಡೋದು ಅವ್ರ ದುಡ್ಡಿಂದಾನೆ. ಫುಟ್ಬಾಲ್ ಈಸ್ಕೊಡೋದು, ಕ್ಯಾರಮ್ ಬೋರ್ಡ್ ಈಸ್ಕೊಡೋದು. ಮತ್ತು ನಮ್ಮದೊಂದು ರೀಡಿಂಗ್ ರೂಮ್ ಇತ್ತು, ಅಲ್ಲಿ ಬಂದು ವಿಸಿಟ್ ಮಾಡಿದ್ರು ಒಂದು ಸತಿ. ಆವಾಗ ಒಂದೇ ಒಂದು ಪೇಪರ್ ಬರ್ತಾ ಇತ್ತು, ಎಲ್ಲ ಮುದುಗರು ಓದ್ತಾ ಇದ್ರು. ಆವಾಗ ನನಗೆ ಕೇಳಿದ್ರು, ಡೇವಿಡ್ ಏನು ಒಂದೇ ಪೇಪರ್ ಬರೋದು? ಹೌದು ಸರ್ ಅಂತ. ನಾನು ಒಂದು 2 ಪೇಪರ್ ಹಾಕ್ತೀನಿ ನಮ್ಮ ದುಡ್ಡಿಂದ ಅಂತ.
ಆ ಥರ ಇನ್ನೊಂದು 2 ಪೇಪರ್ ರೀಡಿಂಗ್ ರೂಮ್ ಹಾಕಿ ಅವ್ರ ದುಡ್ಡನ್ನೇ ಖರ್ಚು ಮಾಡಿ ಎಷ್ಟೋ ಮಾಡಿದ್ದಾರೆ. ಆಮೇಲೆ ನಾನು ಹೇಳಬೇಕಂದ್ರೆ ಅಲ್ಲಿ ಒಂದು ಮದುವೆನೂ ಮಾಡಿದ್ದಾರೆ ಅವರು. ಒಬ್ಬ ಏನು ಮಾಡಿದ ಅಂದರೆ ನಮ್ಮ ರಿಲೇಟಿವ್ ಅವನೇ ಒಬ್ಬ ಹುಡುಗಿನ ಕರ್ಕೊಂಡೋಗಿ ಒಂದು ವಾರ ಮೆಡ್ರಾಸ್ನಲ್ಲಿ ಇಟ್ಕೊಂಡು ಕರ್ಕೊಂಡು ಬಂದು ಬೆಂಬಲಲ್ಲಿ ಬಿಟ್ಬಿಟ್ಟು ಹೋದ. ಆಮೇಲೆ ಸಾಹೇಬ್ರು ಏನು ಮಾಡಿದ್ದಾರೆ, ನಾವು ಹೋಗಿ ಕಂಪ್ಲೇಂಟ್ ಮಾಡಿದ್ವಿ ಈ ಥರ ಆಯ್ತಂತ. ಅವನು ಎಲ್ಲಿದ್ದಲ್ಲ ಹುಡುಕ್ಬೇಕಂದ್ರು. ನಾವೆಲ್ಲ ಹುಡುಕಿದ್ವಿ, ಸಿಕ್ಕಲಿಲ್ಲ. ಆಮೇಲೆ ಸ್ಪೆಷಲ್ ಆಫೀಸರ್ನ ಹಾಕಿ ಅವರು ಹುಡುಕಿ ಅವನು ಕುಪ್ಪದಲ್ಲಿ ಇಟ್ಕೊಂಡು ಬಂದಿದ್ದಾರೆ. ಬಂದ ಮೇಲೆ ಅವ್ರು ಬಂದು ಒಂದು ವರ್ಷ 2 ವರ್ಷನೂ ಆಗಿಲ್ಲ. ಸರ್ ಏನಣ್ಣ ಮಾಡಿ ಮದುವೆ ಮಾಡಬೇಕು ಅಂದರು. ನೋಡಪ್ಪ ಇದೆಲ್ಲ ಮಾಡೋಕೆ ಬರಲ್ಲ, ಏನಂತೆ ನೀನು? ಸರ್ ಒಳ್ಳೇದ ಮಾಡ್ತಾ ಇದ್ದೀರಾ, ನಾವು ಇದ್ದೀವಿ ಸರ್, ಎಲ್ಲ ಇದ್ದೀವಿ ಸರ್. ಆಯಿತು, ಎಲ್ಲ ಬಂದು ಏರಿಯಾದಲ್ಲಿ ವಿಸಿಟ್ ಮಾಡಿದ್ರು. ಏರಿಯಾದಲ್ಲಿ ಎಲ್ಲರದು ಮಾತುಕತೆ ಆಯಿತು, ಎಲ್ಲರ ಹತ್ರ ಮಾತಾಡಿದ ಮೇಲೆ ಆ ಹುಡುಗನ ಕರ್ಕೊಂಡು ಬಂದು ಆ ಹುಡುಗಿಗೆ ತಂದೆ ಇಲ್ಲ, ತೀರೋಗ್ಬಿಟ್ರು. ತಾಯಿಗೆ ಕಣ್ಣು ನೋಡೋಕ್ಕಾಗಲ್ಲ, ತುಂಬ ಮುತುಕರು ಅಂತ ಒಂದು ಫ್ಯಾಮಿಲಿ ಅದು. ಆಮೇಲೆ ಅವರೇ ಮದುವೆ ಮಾಡಿದರು. ಮದುವೆ ಮಾಡಿ ಆವಾಗ 2010ನಲ್ಲೋ 11ನಲ್ಲೋ ಎಲ್ಲ ಇದು ದಿನತಂದಿ ಪೇಪರ್ನಲ್ಲೆಲ್ಲ ಬಂತು, ಅದು ಮಾಡಿದ್ದಾರೆ. ಆಮೇಲೆ ಸಾಹೇಬ್ರ ಮನೆಗೆ ಒಂದು ಪೂರ್ ಫ್ಯಾಮ್ಲಿ ಆವಾಗ ಏನೋ ಬಟ್ಟೆ ಒಗೆದು ಹೋಗ್ತಾ ಇರೋರು ಅಂಥವ್ರಿಗೆ ಅವರು ಟ್ರಾನ್ಸ್ಫರ್ ಆಗಿಬಿಟ್ಟು ಊರಿಗೆ ಬಂದರು. ಮತ್ತೆ ಎಲ್ಲ ಬೆಂಗಳೂರಲ್ಲಿ ಹೋದರು, ಮತ್ತೆ ಬಂದರು. ಆವಾಗ ಅವ್ರು ಬಂದು ಆಮೇಲೆ ಅಪ್ಪ ಈ ಥರ ಅಂದರು. ಅವ್ರಿಗೆ ಮನೆ ಕಟ್ಟಿಕೊಟ್ರು. ಈಗ ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೆ ಅಂದರೆ, ಇವಾಗ ಮದುವೆ ಮಾಡಿರೋರು ದೊಡ್ಡ ಮಕ್ಕಳಾಗ್ಬಿಟ್ರು, ಡಿಗ್ರಿ ಓದ್ತಾ ಇದ್ದರು. ಆ ಹುಡುಗಿ ಈಗ ತಾಯಿ ತಂದೆ ನನಗೆ ಸಾರೆ ಅಂತಾರೆ. ಇದು ಸತ್ಯ. ಮೊನ್ನೆ ಒಂದು ಇಶ್ಯೂ ಆಯಿತು. ಆ ಇಶ್ಯೂಗೆ ಬಂದು ಕಾಲು ಇಟ್ಕೊಂಡ್ರು. ಅಮ್ಮ ನಾನಿದ್ದೀನಿ ಅಂದರೆ ನಮ್ಗೆ ಯಾರು ಇಲ್ಲ ಸರ್, ನೀವೇ ನಮ್ಮ ತಂದೆ ಅಂದರು. ಅವ್ರಿಗೇನು ಮಾಡಿದ್ದಾರೆ, ಯಾವುದೋ ಒಂದು ಕೆಲಸ ಆಗಬೇಕು, CSI ಹತ್ರ ಮಾತಾಡಿ ಆ ಕೆಲಸ ಮುಗಿಸ್ಕೊಟ್ರು. ಆ ಥರ ತುಂಬ ಕೆಲಸಗಳೆಲ್ಲ ಮಾಡಿದ್ದಾರೆ ಅವರು. ಇಲ್ಲಿನೂ ಉರಿಗಮು SI ಆಗಿ ಬಂದರು, ಮತ್ತೆ ಹೋದರು, ಮತ್ತೆ CSI ಆಗಿ ಬಂದರು. ಬಂದ ಮೇಲೇನು ಇಲ್ಲಿ ಉರಿಗಮ್ ಸ್ಟೇಷನು ತುಂಬ ಪೀಸ್ಫುಲ್ಲಾಗಿ ಇಟ್ಕೊಂಡಿದ್ರು. ಅವ್ರು SI ಇರುವಾಗ ಆ ಸ್ಟೇಷನ್ ಡೆವಲಪ್ಮೆಂಟ್ ಮಾಡಿ ಅವರು ಓನ್ ಇದರಲ್ಲಿ ಅವ್ರ ಫ್ರೆಂಡ್ಸ್ ಹತ್ರ ಅವ್ರ ಹತ್ರ ಅದೆಲ್ಲ ಕ್ಲೀನ್ ಮಾಡಿಸಿ ಏನೇನೋ ಮಾಡಿದ್ರು. ಅದಾದ ಮೇಲೆ ಮತ್ತೆ ಈಗ ಸರ್ಕಲ್ ಇನ್ಸ್ಪೆಕ್ಟರ್ದು ಈಗೆಲ್ಲ ವೈಟ್ ವಾಶ್ ಮಾಡಿ ಇದು ಮಾಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು. ಅವರು ಎಲ್ಲಿ ಹೋದ್ರೂ ಅವರು ಇರೋ ಸ್ಟೇಷನ್ಗಳು, ಅಲ್ಲಿ ಇರೋ ಇಲ್ಲಿಗಲ್ ಕೆಲಸಗಳು, ಅದು ಇದು ಎಲ್ಲ ಯಾವುದೇ ಅವರು ಎಂಟರ್ಟೈನ್ ಮಾಡಲ್ಲ. ಅವರು ತುಂಬ ಫ್ರೆಂಡ್ಸ್ ಇದ್ದಾರೆ. ಇವತ್ತು ಇಷ್ಟು ಜನ ಬಂದಿದ್ರಂದ್ರೆ ಇಷ್ಟು ಜನಕ್ಕೂ ಅವರು ಯಾವುದೋ ಒಂದು ರೀತಿಯಲ್ಲಿ ಹೆಲ್ಪ್ ಮಾಡಿರ್ತಾರೆ. ಆದರೆ ಹೆಲ್ಪ್ ಅಂದರೆ ನ್ಯಾಯವಾಗಿದ್ರೇನೆ ಮಾಡೋದವರು. ನ್ಯಾಯ ಇಲ್ಲಾಂದ್ರೆ ಅವ್ರ ಜೊತೆಗೆ ಹುಟ್ಟಿರೋನಾಗಲಿ, ತಂದೆ ಆಗಲಿ, ತಾಯಿ ಆಗಲಿ, ಅವಳು ತಂಗಿ ಆಗಲಿ, ಯಾರನ್ನೂ ಸೇರಿಸಲ್ಲ. Circle Inspector Mr. Morgandaya. At the same time, it is very heartfelt pleasure to have in our midst our incoming CI Circle Inspector Mr. Arish, and also on the dais our CSO Mr. Amit Kumar Mishra and our past CMC President Mr. Vallal and others Mr. David. ஏற்பாடு செய்திருக்கின்ற நமது அருமை நண்பர் தீபக் அவர்கள் இந்த ஒரு ஃபேர்வெல்ல ரொம்ப அழகாக காவலர்கள் யார், who are police என்பதற்கு ஒரு உதாரணமாக ஒரு எடுத்துக்காட்டு நம்ம தங்கவயலில் இருந்த நிகழ்ச்சி தான். எங்காவது ஒரு காவலர் அவர் வேறு இடத்துக்கு செல்கிறார் என்றால் அவருடைய அந்த ஃபேர்வெல் அவருடைய ஆஃபீஸில் தான் நடக்கும், பொதுவாக அங்கே நடக்காது. ஆனால் இந்த இடத்துல இவ்வளோ பேர், ஆல் த சோஷியல் ஒர்க்கர்ஸ், ட்ரேட் யூனியன் லீடர்ஸ், சர்ச் பாஸ்டர்ஸ், எல்லாமே பொதுமக்கள் எல்லாம் வந்திருக்காங்க. காரணம் என்னன்னாக்கா அந்த நட்பு, காவலர்கள் மக்கள்
மத்தியில் இருக்கின்ற அந்த உறவு. காவல் அதிகாரி என்று அதிகாரத்தை பயன்படுத்தி துஷ்பிரயோகம் செய்தால் மக்கள் காவலர்களிடத்திலிருந்து தள்ளி போவார்கள். அதே காவலர்கள் மக்களை அன்பாக நண்பர்களாக நேசித்து அவர்கள் நல்ல வழியில் காட்டினால் நிச்சயமாக மக்கள் அவர்கள் கூட இருப்பார்கள். இதை தான் நாம் இங்கு சாட்சியாக நம்ம பார்க்கின்றோம். So dear friends, it is such a privilege to have in our midst a wonderful personality like Mr. Margandaya, who has rendered beautiful service to the people of KGF, extending protections and safety for the common people, not for the politicians. Politicians they have, because it's their duty to give, but for the ordinary people, for the common people, giving protection is very, very difficult in these days. So, dear sir, we are very much thankful on whole of KGF people. We thank you for your beautiful service which we extended for the people of KGF. At the same time, I also request our Circle Inspector, Mr. Arish, who has served in KGF for some times, he will be very friendly with our people, who will be extending your service. Police service is not that easy, okay, as we think, because they are wearing the uniform. It is the day and night, 24 hours duty which they have to do for all the people. So, we as the citizen of KGF, we are also will extend our support to you, because it is a very, very difficult task. Sir, as the people of KGF, we will extend our service. You also extend your service. We will be very friendly and we welcome you, sir. At the same time, we congratulate you. Wherever you go, we know that you will reach your height. அவருக்கு இன்று பிரிவு உபச்சாரம் செய்வதற்காக இங்கே எல்லாம் கூடியிருக்கிறோம். ஏன் அவருக்கு பிரிவு உபச்சாரம் செய்ய வேண்டும் என்றால், மக்களோடு மக்களாகவும் தொழிலாளரோடு தொழிலாளியாகவும், அது எந்த ஒரு போராட்டம், பிஎம்எல் போராட்டம் ஆனாலும் சரி, பிஜேஎம்எல் போராட்டம் ஆனாலும் சரி, தொழிலாளர்களுடைய நலனை கருதி ஆபீசர்கிட்ட போய் பேசிட்டு அவங்க இந்த மாதிரி பசியும் பட்டினமாக்குறாங்க, அந்த தொழிலாளிக்கு எதுனா நீங்கள் பண்ணோம். நாங்கள் ஒரு முறை சொன்னபவன் உள்ள நுழைய போகும்போது அவர் நிற்க வச்சுட்டார், போகக்கூடாது ಸರ್, ಯಾಕೆ ಹೋಗಲ್ಲ, ಯಾಕೆ ಹೋಗಬಾರ್ದು, ನಿಮ್ಗೆ ಹಕ್ಕಿದೆ ಹೋಗೋಕ್ಕೆ, ಅಂದರೆ ಕಾನೂನು ಬಿಟ್ಟು ಹೋಗಬಾರ್ದು, ಅದರಿಂದ ನೀವು ಇಲ್ಲಿ ನಿಂತ್ಕೋ, ಬೇಕಾದ್ರೆ ಆಫೀಸರ್ನ ನಾನು ಆಚೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಎಲ್ಲ ಆಫೀಸರ್ನ ಆಚೆ ಕರ್ಕೊಂಡು ಹೋಗಿ ಆಮೇಲೆ ಮಾತುಕತೆ ನಡೆಸಿ ನಮ್ಮನ್ನು ಸಮಾಧಾನ ಮಾಡಿದರು. ಅದೇ ಥರ BML ಅವರು 30 ದಿವಸ ಹೋರಾಟ ಮಾಡಿದರು. 30 ದಿವಸನೂ ರಾತ್ರಿ ಆಗಲೆಲ್ಲ ಪೊಲೀಸು, ಅವ್ರ ಸಿಬ್ಬಂದಿಗಳು, ಸರ್ಕಲ್ ಇನ್ಸ್ಪೆಕ್ಟ್ರು, ಮೈಕ್ ಒನ್ ಎಲ್ಲ ಬಂದ್ರು ರಾತ್ರಿ ಆಗಲೆಲ್ಲ ಕಾಯ್ದು ಈ BML ವರ್ಕರ್ ಮತ್ತು BJML ವರ್ಕರ್ಗಾಗಿ ಇಷ್ಟು ಒಂದು ಸಪೋರ್ಟ್ ಮಾಡಿ, ಕಾರ್ಮಿಕರಿಗೆ ಏನೂ ಆಗಬಾರ್ದು, ಅಫಿಷಿಯಲ್ಗೆ ಏನೂ ಆಗಬಾರ್ದು, ಒಂದು ಸಮಾಧಾನ ಆಗಿ ಮಾತಾಡೋದಕ್ಕೋಸ್ಕರ ಇವತ್ತು ಅವರಿಗೆ ಒಂದು ಸನ್ಮಾನ ಮಾಡಬೇಕಂತ ಎಲ್ಲ ಇಡೀ ಮಾಡಿಬಿಟ್ಟು ನಮ್ಮ ದೀಪಕ್ ಅವರು ಎಲ್ಲರನ್ನೂ ಕರೆದ್ರು. ಈ ಥರ ಇಷ್ಟು ವರ್ಷ ನಮ್ಗೆ ಮಾಡಿದ್ರು. ಮುರುಗಮ್ಮನಲ್ಲಿ SI ಆಗಿದ್ರು, ಮೈಸೂರು ಮೈನ್ಸ್ನಲ್ಲಿ SI ಆಗಿದ್ದು, ಈಗ ಬಂದು 2 ವರ್ಷ 3 ತಿಂಗಳಿಂದ CA ಆಗಿದ್ರು. ಈಗ ಹೋಗೋ ಜಾಗನಲ್ಲಿ ದೇವರವರಿಗೆ ಒಳ್ಳೆ ಆಶೀರ್ವಾದ ಕೊಟ್ಟು ಅವ್ರನ್ನ ಇನ್ನ ಮೇಲೆ ಬರಬೇಕು ಮತ್ತು ಪ್ರಾಮಾಣಿಕವಾಗಿ ಯಾವುದೇ ಸಮಸ್ಯೆಯನ್ನಾಗಲಿ ಬಹಳ ಧೈರ್ಯದಿಂದ ಮತ್ತೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಚಾಕಚಕ್ಯತೆಯಿಂದ ಬಹಳ ಎಂಥ ಸಮಸ್ಯೆ ಆಗಲಿ ಅವರಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಏನಪ್ಪಾ ಅಂದ್ರೆ ಅವ್ರ ಧೈರ್ಯ ಮತ್ತು ಅವ್ರ ಮಾತು. ಅದು ಎಂಥ ಸಂದರ್ಭ ಆಗಲಿ ನಾನು ಫೇಸ್ ಮಾಡ್ತೀನಿ ಅಥವಾ ಎದುರಿಸ್ತೀನಿ, ಆ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ತೀನಿ ಅಂತಕ್ಕಂಥ ಅವ್ರ ಮುಖದಲ್ಲಿ ಒಂದು ಯಾವಾಗಲೂ ಅಷ್ಟೇ ಒಂದು ದೃಢವಾದ ನಂಬಿಕೆ. ಸೊ ಹಾಗಾಗಿ ಕಷ್ಟ ಅಂತ ಯಾರು ಬಂದರೂ ಕೂಡ ಅವರ ಪ್ರತಿಯೊಬ್ಬರ ಸಮಸ್ಯೆಗೆ ಸ್ಪಂದಿಸಿ ಆ ಸಮಸ್ಯೆನ ಪರಿಹಾರ ಮಾಡ್ತಕ್ಕಂಥ ಒಂದು ಬುದ್ಧಿವಂತಿಕೆ ಅವರಲ್ಲಿ ನಾನು ನೋಡಿದೆ. ಅವರು ನಿಜವಾಗ್ಲೂ ಪ್ರೊಫೆಸರ್, ಲೆಕ್ಚರರ್ ಆಗೋ ಪ್ರೊಫೆಸರ್ ಆಗೋ ಕೆಲಸ ಮಾಡಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಪೊಲೀಸ್ ಇಲಾಖೆಗೆ ಅವ್ರ ಸ್ಪೀಚ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರ್ತದೆ. ಹೆಚ್ಚಿಗೆ ಮಾತಾಡೋದಿಲ್ಲ, ಏನು ಹೇಳಬೇಕು ಅದನ್ನು ಹೇಳ್ತಾರೆ, ನೇರವಾಗಿ ಯಾರಿಗೆ ಏನು ಹೇಳಬೇಕು ಅದನ್ನೇ ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ಎಲ್ಲೋ ಒಂದ್ ಕಡೆ ನಮಗೆ ಬೇಸರ ಇದೆ. ಅವರ ಸೇವೆ ಮತ್ತಷ್ಟು KGFಗೆ ಸಿಗ್ಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಅಭಿಲಾಷೆ. ಮುಂದಿನ ದಿನಗಳಲ್ಲಿ DYSP ಆಗಿ ನಮ್ಮ KGFಗೆ ಬರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ. ಸೊ ಹಾಗಾಗಿ ಮುಂದೆ ಅವರು ಮತ್ತೆ ಈಗೇನು PSI ಆಗಿ ಮತ್ತೆ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ, ನೆಕ್ಸ್ಟ್ DYSPಗೆ KGF ಬರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ. ಅವರ ಸೇವೆ ನಮ್ಮ KGFಗೆ ತುಂಬಾ ಅವಶ್ಯಕ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಅವ್ರು ಮುಂದೆ ಎಲ್ಲೇ ಹೋದ್ರು ಅವ್ರ ವೃತ್ತಿಯಲ್ಲಿ ಅವ್ರು ಏನೇ ಕೆಲಸಕ್ಕೆ ಅವರು ಮುಂದೆ ಹೋದ್ರು ಕೂಡ ಅವ್ರಿಗೆಲ್ಲ ಶುಭ ಆಗ್ಲಿ, ಒಳ್ಳೇದಾಗ್ಲಿ, ಅವ್ರಿಗೆ ಅವ್ರ ಕುಟುಂಬಕ್ಕೆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಒಂದೆರಡು ಮಾತು ಮಾತಾಡ್ತಾ ನಾನು ಮಾತನ್ನು ಮುಗಿಸ್ತೇನೆ.